ಸೋಮಶೇಖರ್ ಪಾಟೀಲ್ದು ಶಬ್ದತ್ತಾದಿಗಳಲ್ಲಿ ತಿಳಿಪಡಿಸುವುದಂದರೆ ಇವತ್ತಿನ ದಿವಸ ಎಂಥದಂದರೆ ಮಹಾ ವಿದ್ಯಾಖ್ಯಾತಿ ಆಗಿರ್ತಕ್ಕಂಥ ಸಕಲ ವಿದ್ಯೆಗಳನ್ನು ಕಲ್ತಿರ್ತಕ್ಕಂಥ ಅನೇಕ ರೀತಿ ನಮ್ಮ ಊರಿಗೆ ಹೆಲ್ಪ್ ಮಾಡಿ ಹೋಗಿರ್ತಕ್ಕಂಥ ಸಹಾಯ ಮಾಡಿ ಹೋಗಿರ್ತಕ್ಕಂಥ ಸೋಮಶೇಖರ್ ಹೆಲ್ದೇವರು ಇವತ್ತು ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಫ್ರೆಂಡ್ಸ್ ಅಣ್ತಮ್ಮ ಫ್ರೆಂಡ್ಸ್ ವತಿಯಿಂದ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ. ಅದಕ್ಕಾಗಿ ಎಲ್ಲರೂ ಸ್ವಾಗತಿಸಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ಳಿದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನೆಂದರೆ ಮುಗಿಸಿ ಬಿಡ ನಮ್ಮ ಸೋಮಶೇಖರ್ ಹೆಲ್ದೆ ಅವರಿಗೆ ಶ್ರೀಶೈಲ್ ಸಿದ್ದರಾಮಪ್ಪ ಅಕ್ಕಲಕೋಟ ಅವರಿಂದ ಶಾಲು ಹೊದಿಸಿ ಸನ್ಮಾನ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ಚಪ್ಪಾಳೆ ಬಿಡ ಹಾರ ಮಾಲಾರ್ಪಣೆ ಮಾಡಬೇಕು. ಎರಡು ಬಾಷ್ಪಗಳನ್ನು ಹೇಳ್ತೀನಿ. ಇಲ್ಲಿ ಅನೇಕ ರೀತಿ ಹಾಸ್ಟೆಲ್ ಬಿಸಿ ಊಟ ಕೊಟ್ಟು ಹೊಗೆಯಲ್ಲಿ ದುಡಿದು ಈಗ ಜಾಬ್ ಮಾಡಿದ್ದಾರೆ. ರೈಲ್ವೆ ಡಿಪಾರ್ಟ್ಮೆಂಟಿನಲ್ಲಿ ಒಳ್ಳೆ ಉದ್ಯೋಗ ಮಾಡಿದ್ದಾರೆ. ಫ್ಯಾನ್ಸ್ ನಮ್ಮ ಅವರಿಗೆ ನಿತಿನ್ ಕುಮಾರ್ ಅವರಿಂದ ಮತ್ತೊಮ್ಮೆ ಶಾಲು ಹೊದಿಸಿ ಸನ್ಮಾನ. ಮತ್ತೊಮ್ಮೆ ನಿತಿನ್ ಕುಮಾರ್ ಮಾಡಬೇಕು ಸನ್ಮಾನ. ಚಪ್ಪಾಳೆ ಮುಖಾಂತರ ಸ್ವಾಗತಿಸಿ. ತೋರ್ಸೋದು ನಿತಿನ್ ಅವರೇ ಕೈಗೆ ಥ್ಯಾಂಕ್ಸ್ ಕೊಡಿ. ಆ ಕಡೆ ನೋಡಿ. ಧನ್ಯವಾದಗಳು ನಿತಿನ್ ಗಡ್ಕರಿ ಅವರಿಗೆ. ಅದೇ ರೀತಿಯಾಗಿ ನಮ್ಕಿಂತ ಕಿರಿಯರಾಗಿರ್ತಕ್ಕಂಥ ಮುದುಕು ಸರ್ಸಂಬೆ ಅವರು ಕೂಡ ನಮ್ಮ ಸೋಮಶೇಖರ್ ಹೆಲ್ದೆ ಅವರಿಗೆ ಸನ್ಮಾನ ಮಾಡಲಿದ್ದಾರೆ. ಚಪ್ಪಾಳೆ ಮೂಲಕ ಅಂತ ಅವರಿಗೆ ಸ್ವಾಗತ. ಬೇಗನೆ ಬರಬೇಕು ಮುದುಕು ಸರ್ಸಂಬಿ ಹಾಕಿ ಬೇಗನೆ ಬರಬೇಕು. ಸೋಮಶೇಖರ್ ಪಾಟೀಲ್ ಅವರಿಗೆ ಸೋಮಶೇಖರ್ ಲೋಕಕುಮಾರ್ ಪಾಟೀಲ್ ಅವರಿಗೆ ಸ್ವಾಗತ. ಆ ಕಡೆ ನೋಡ್ಬೇಕು ಮುದುಕು ಹಾರ ಹಾಕಿ ಸನ್ಮಾನ. ಥ್ಯಾಂಕ್ ಯು. ಧನ್ಯವಾದಗಳು. ಅದೇ ರೀತಿಯಾಗಿ ನಾವೊಂದು ಎರಡು ಇಷ್ಟ ನೋಡಿ ಇವ್ರ ಬಗ್ಗೆ ಕೇಟದ. ಇವರು ಬಿಸಿ ಊಟ ಕೊಡಾಕರ ಅನೇಕ ರೀತಿ ಹೆರಣಾಗ್ಯದಾರ. ದೊಡ್ಡ ದೊಡ್ಡ ಟಾಕಿ ಎತ್ತಕ್ಕೆ ಹೋಗಿ ಅನೇಕ ರೀತಿ ಬಿದ್ದಿದಾರ. ಇಲ್ಲ ಇವತ್ತು ಅವ್ರು ಗೌರ್ಮೆಂಟ್ ಜಾಬ್ ಮಾಡ್ರಂದ್ರ ನಮ್ಮ ನಿಮ್ಮೆಲ್ಲರ ಪುಣ್ಯ. ಪಂಚಾಯತಿ ಗ್ರಾಮ ಪಂಚಾಯತಿ ವಿಷಯರಾಗ್ಯಾರ. ಇರ್ಲಿ. ಈಗ ನಮ್ಮ ಸೋಮಶೇಖರ್ ಅವ್ರ ಬಗ್ಗೆ ಕುರಿತು ನಮ್ಮ ಕಂಡಕ್ಟರ್ ಇರ್ಪಾಣಿ ಅವರು ಅಕ್ಕಲಕೋಟ ಅವರು ಒಂದೆರಡು ಹಿತಾನುಡಿಗಳನ್ನು ಹೇಳಬೇಕು. ದಯಮಾಡಿ ಸೋಮಶೇಖರ್ ಅವ್ರ ಬಗ್ಗೆ ಬಹಳ ಹಿತಾನುಡಿ ಹೇಳ್ಬೇಕು. ನಾವು ಬರ್ತೀವಿ. ಸನ್ಮಾನ್ಯ ಸೋಮಶೇಖರ್ ಅಣ್ಣವರೇ ಹಾಗೂ ನಮ್ಮ ಊರ ಹಿರಿಯರೇ, ಗ್ರಾಮಸ್ಥರೇ, ಬಂಧುಗಳೇ, ನಾನು ಮಾಡಿದ ಹಾಸ್ಟೆಲ್ದಾಗ ನಮ್ಮ ಸೋಮಶೇಖರ್ ಅವ್ರನ್ನು ಮಾಡ್ಯಾರ. ಆದ್ರೆ ನರೇಂದ್ರ ಮೋದಿ ಇದ್ದಂಗ ಯಾರು ಸೋಮಶೇಖರ್ ಅಂತಂದ್ರೆ ಈ ಕಡೆದಲ್ಲ. ಸೋಮಶೇಖರ ಎಲ್ಲ ಬಡವ ಬಂಧು ಬಗಳಗ ಎಲ್ಲ ನಾವು ಕಾರ್ಯಕ್ರಮ ಏನೇ ಇರಲಿ, ಸೋಮಶೇಖರ್ ಅಂದ್ರೆ ಯಾರು? ಸೋಮಶೇಖರ್ ಶ್ರೀಶೈಲ್ ಹೆಲ್ದೆ ಅಂದ್ರೆ ಇವತ್ತಿನ ದಿನ ಅವ ಸಾಮಾನ್ಯ ಅಲ್ಲ. ಅವ ಡೊಂಕ್ ಇದ್ದಿರ್ಬೋದು, ಆದ್ರೆ ಹುಷಾರಿ ಭಾಳ ನಾವ. ಆದ್ರೆ ಹೇಳಿ. ನಮ್ಮ ಸೋಮಶೇಖರ್ ಅವರು ಈ ಕಡೆ ಇಲ್ಲ. ಒಂದೇ ರೀತಿ ಹೆಲ್ಪ್ ಅಲ್ಲ, ಎಲ್ಲ ರೀತಿನೇ ಹೆಲ್ಪ್. ಇವತ್ತು ಬಡವ ಬಂದು ಯಾರೇ ಇರಲಿ ಒಂದು ತುತ್ತು ಅನ್ನ ತಂದು ಒಯ್ದು ಕೊಟ್ರಲ್ಲ ಅವರು ಪುಣ್ಯವಂತರು. ಇದು ಕಣ್ಣೀರಿನ ಮಾತು, ಹಕ್ಕಲ್ಲ. ಚಪ್ಪಾಳೆ ಸರ್ಗೆ. ಯಾರೇ ಇರಲಿ ಹ್ಯಾಂಗೇ ಇರಲಿ ಏನೇ ಇರಲಿ ಅವು ಒಂದು ತುತ್ತು ಅನ್ನ ಒಯ್ದು ಕೊಟ್ರಪ್ಪ ಅಂದ್ರೆ ಅವರು ಪುಣ್ಯವಂತರು. ಸರ್ ನಮ್ಮ ಊರಿಗೆ ಅನ್ನ ಅನ್ಸ್ಕೊಂಡಿರ್ತಕ್ಕಂಥ ಸೋಮಶೇಖರ್ ಹೆಲ್ದೆ ಅವರಿಗೆ ಅವ್ರಿಗೆ ಒಂದು ಚಟ ಇರ್ಲಾರ್ದೇ ಇಲ್ಲ. ಸರ್ ಅವ್ರ ಬಗ್ಗೆ ಕೆಟ್ಟದ